ತಮಿಳುನಾಡು ಪುದುಚೇರಿ ತತ್ತರ. ದೇಶದಲ್ಲಿ ಫೆಂಗಲ್ ಆರ್ಭಟ ಜೋರಾಗಿದ್ದು ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ಪುದುಚೇರಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಭಾರೀ ಮಳೆಯಿಂದ ಪುದುಚೇರಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಜನರು ತಂಡ ಹೊಡೆದಿದ್ದಾರೆ. ಕಳೆದ 2 ದಿನಗಳಿಂದ ತಮಿಳುನಾಡಿನ ಉತ್ತರ ಕರಾವಳಿ ಹಾಗೂ ಪುದುಚೇರಿ ಮಧ್ಯೆ ಫೆಂಗಲ್ ಚಂಡಮಾರುತ ಅಪ್ಪಳಿಸಿದ್ದು ಭಾರೀ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ವರುಣನ ಆರ್ಭಟಕ್ಕೆ ಚೆನ್ನೈನ ಬಹುತೇಕ ರಸ್ತೆಗಳು ಜಲಾವೃತವಾಗಿದ್ದು ಜನರು ಪರದಾಡುವಂತಾಗಿದೆ. ಇನ್ನು ಮಳೆಯಿಂದ ಅಂಡರ್ ಪಾಸ್ಗಳು, ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ಜಲಾವೃತಗೊಂಡ ಪ್ರದೇಶಗಳಿಂದ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಯಿತು. ಇನ್ನು ಫೆಂಗಲ್ ಸೈಕ್ಲೋನ್ನಿಂದಾಗಿ ಚೆನ್ನೈನ ವಿಮಾನ ನಿಲ್ದಾಣ ಕೂಡ ಜಲಾವೃತಗೊಂಡಿತ್ತು. ಅಲ್ಲದೆ ಪ್ರತಿಕೂಲ ವಾತಾವರಣದಿಂದಾಗಿ ಚೆನ್ನೈನಿಂದ ತಾತ್ಕಾಲಿಕವಾಗಿ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಯಿತು. ಫೆಂಗಲ್ ಸೈಕ್ಲೋನ್ ಅಬ್ಬರದಿಂದಾಗಿ ದಕ್ಷಿಣ ಭಾರತದಲ್ಲಿ ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಫಂಗಲ್ ಎಫೆಕ್ಟ್ನಿಂದ ಗಾಳಿ ವೇಗವಾಗಿ ಬೀಸ್ತಾ ಇದ್ದು ಚೆನ್ನೈನ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನವನ್ನ ಲ್ಯಾಂಡ್ ಮಾಡಲು ಪರದಾಡಿದ್ದಾರೆ. ಫ್ಲೈಟ್ ಲ್ಯಾಂಡ್ ಮಾಡುವಾಗ ಸಮಸ್ಯೆ ಎದುರಾಗಿದ್ದು ತಕ್ಷಣವೇ ಲ್ಯಾಂಡಿಂಗ್ ಆರ್ಬಿಟ್ ಮಾಡೋ ಮತ್ತೆ ಹಾರಾಟ ಮಾಡಲಾಗಿದೆ. ಕೆಲ ಕಾಲ ಬಳಿಕ ಇಂಡಿಗೋ ಪೈಲಟ್ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡಿದೆ. ಈ ದೃಶ್ಯವನ್ನ ನೋಡಿದವರ ಮೈ ಜುಮ್ಮೆನಿಸುವಂತಿತ್ತು. ತಮಿಳುನಾಡು ಮಾತ್ರವಲ್ಲದೆ ಪುದುಚೇರಿಯಲ್ಲಿಯೂ ಭಾರೀ ಮಳೆಯಾಗ್ತಾ ಇದ್ದು ಪುದುಚೇರಿಯ ಹಲವು ಪ್ರದೇಶಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಜನವಸತಿ ಪ್ರದೇಶಗಳು ಸಂಪೂರ್ಣ ಮುಳುಗಡೆಯಾಗಿದ್ದು ಜನ ಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಕೂಡಲೇ ಅಲರ್ಟ್ ಆಗಿರೋ ವಿಪತ್ತು ನಿರ್ವಹಣಾ ತಂಡ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿದ್ರು. ಇತ ಆಂಧ್ರದ ಕರಾವಳಿ ಪ್ರದೇಶಗಳಲ್ಲಿಯೂ ಮಳೆ ಆರ್ಭಟ ಜೋರಾಗಿದ್ದು ಜನರು ಮಳೆ ಹಾಗೂ ಬಿರುಗಾಳಿಗೆ ತಂಡ ಹೊಡೆದಿದ್ದಾರೆ. ವೈಲೇಶ್ವರಿ, ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.